ಈ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಈ ಗೌಡಿಗಳ ವಿಶೇಷತೆ ಅಂದ್ರೆ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ಚಾಮುಂಡೇಶ್ವರಿ 35,000 kgಗಳ ತೂಕದಲ್ಲಿ 18 ಭುಜಗಳುಳ್ಳ ಸೌಮ್ಯ ರೂಪಿನ ನಿಂತಿರುವ ಒಂದು ಭಂಗಿಲಿರುವಂತಹ ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಪಂಚಲೋಹ ಅಂದರೆ 5 ಲೋಹಗಳಿಂದ ಕೂಡಿರುವಂಥ ಒಂದು ಮೂರ್ತಿ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣ 5 ವಸ್ತುಗಳಿಂದ ಸೇರಿಸಿ ನಿರ್ಮಾಣ ಆಗಿರುವಂಥ ಒಂದು ಮೂರ್ತಿ. ಈಗಾಗಲೇ ಸರಿಸುಮಾರು ಒಂದು 7 ತಿಂಗಳಿಂದ 8 ತಿಂಗಳಾಗೈತೆ ಪ್ರತಿಷ್ಠೆಯಾಗಿ ಲೋಕಾರ್ಪಣೆಯಾಗಿ. ಇಲ್ಲಿ ಸಂದರ್ಭಕ್ಕೆ ಲಕ್ಷಾಂತರ ಭಕ್ತರು ಸರಿಸುಮಾರು ಒಂದು 15ರಿಂದ 16 ಲಕ್ಷದ ಮೇಲ್ಪಟ್ಟು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ. ಮತ್ತು ಇಲ್ಲದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಬಸವಣ್ಣವರು ತಿರುವೆ ಬೇಡ್ಕೊಳ್ಳುವಂಥದ್ದು ಇಲ್ಲಿ ಬಸವಣ್ಣವರ ಒಂದು ಆಶೀರ್ವಾದ ಇರ್ತದೆ. ಮತ್ತು ದೇವಿಯ ಒಂದು ಆಶೀರ್ವಾದ ಏನಪ್ಪ ಅಂದರೆ ಒಳಗಡೆ ಹೂವು ಕೀಳುವಂಥ ಒಂದು ಪದ್ಧತಿ ಇದೆ. ಮತ್ತು ಈಗ ಬರುವಂಥ ಭೀಮನ ಅಮಾವಾಸ್ಯೆ ಎಂದು ಶ್ರೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ನಡೀತದೆ. ಆ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಮತ್ತು ಅಮ್ಮನವ್ರಿಗೆ ಅಭಿಷೇಕ, ಕ್ಷೀರಾಭಿಷೇಕ ಅನ್ನುವಂಥದ್ದು ಒಂದು ಪದ್ಧತಿ ಇರುವಂಥದ್ದು. ಅಂದರೆ ಈ ಗದ್ದಿಗೆ ಸುತ್ತ 7 ಸುತ್ತ ಪ್ರದಕ್ಷಿಣೆ ಆಗ್ತಾರೆ. 7 ಸುತ್ತ ಪ್ರದಕ್ಷಿಣೆ ಹಾಕಿ 7 ವಾರ ಬಂದು ಕಾಯಿ ಕಟ್ತಾವ್ರೆ. ಒಂದೇ ದಿನ ಕಟ್ಬಿಟ್ಟು ಹೋಗಂಗಿಲ್ಲ, ಇದೆಲ್ಲ ಪೂಜೆ ಥರ ಅವ್ರಿಗೆ ಆಯ್ತಾ. ಆ ಥರ ಮಾಡಿದಾಗ ಅವ್ರಿಗೆ ಏನೇ ಒಂದು ಸಮಸ್ಯೆಗಳಿದ್ರೆ ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಟ್ಬಿಟ್ಟು ಹೋಗುವಂಥದ್ದು. ಈ ತೀರ್ಥಸ್ಥಾನ ಅಂತ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತೀರ್ಥಸ್ಥಾನ ಅಂತ ಒಂದು ಸಂಬಂಧದಲ್ಲಿ ಇರುವಂಥದ್ದು. ಮೂಲ ಇಲ್ಲಿರೋದು ಬಸವಪ್ಪನವರು, ಅದ್ರೊಳಗಡೆ ಇರೋದು ದೇವಿ ಶ್ರೀಚಕ್ರದ ಮೇಲೆ ಕುಂತಿರುವಂಥಳು. ಶ್ರೀಚಕ್ರದ ಮೇಲೆ ಕುಂತಿರ್ಬೇಕು, ಶ್ರೀಚಕ್ರದ ಮುಂದೆಗಡೆ ಇರ್ಬೇಕಾದ್ರೆ ಅಲ್ಲಿಂದ ಮುಖದ ಲಕ್ಷಣ ಇಲ್ಲಿ ಕಾಣಬೇಕು. ಅಂದ್ರೆ ಒಂದಕ್ಕೊಂದು ಪೂರ್ತಿ ಒಂದು ಸಂಬಂಧದಲ್ಲಿ ಇರುವಂಥದ್ದು. ಇಲ್ಲಿ ಕುಂಡ್ರಿಸ್ಕೊಂಡಿಲ್ಲ, ಅವ್ರು ನೀರು ಹಾಕಿದ ತಕ್ಷಣ ಅವ್ರು ನೀರು ಇಲ್ಲಿ ಬೀಳ್ಬೇಕು. ಒಳಗಡೆ ಅಭಿಷೇಕ ಮಾಡದಂತ ಏನಿರ್ತದೋ ನೀರು ಚಾಮುಂಡೇಶ್ವರಿಗೆ ಮತ್ತೆ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡದಂತ ನೀರು ಏನಿರ್ತದೋ ಆ ನೀರು ತಂದು ಇಲ್ಲಿ ಮಡಿಕೊಂಡು ಅದಕ್ಕೆ ಹೆಚ್ಚಿಸ್ಕೊಂಡು ಸುಮ್ಮನೆ ಅದಕ್ಕೆ ನೀರ ಹೆಚ್ಚಿಸಿ ಹೋದ್ರೆ ಅದ್ರ ಪವರ್ ಇಲ್ಲ. ಈ ಬಸವಪ್ಪನ ಮೇಲೆ ಬಿದ್ರೆ ಎರಡೂ ಶಕ್ತಿನೂ ಇದು ಕ್ರೋಢೀಕರಿಸ್ಬೇಕು. ಅವ್ರಿಗೆ ಯಾವುದೇ ಒಂದು ದೋಷಗಳಿದ್ರೆ, ಯಾವುದೇ ಒಂದು ಗ್ರಹಗತಿಗಳ ದೋಷ ಇದ್ರೆ, ಯಾವುದೇ ಒಂದು ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ಆರೋಗ್ಯ ಸಮಸ್ಯೆಗಳಿದ್ರೆ ಅವ್ರಿಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿಂದ ಹಾಕ್ತಾರೆ. ಇದು ಹಾಕಿಸ್ಕೊಂಡ್ಮೇಲೆ ಅವ್ರಿಗೆ ಏನಂತ ವೈಬ್ರೇಷನ್ ಶುರುವಾಗ್ತದೆ. ಆ ವೈಬ್ರೇಷನ್ ಶುರುವಾಗಿ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡುವಂಥದ್ದು. ಮತ್ತೆ ಇಲ್ಲಿ ಕಾಯಿ ಕಟ್ತಾ ಇರೋಂಥದ್ದು. ನೋಡಿ ಈಗೆಲ್ಲ ಕಟ್ಟಿರೋದ್ರೆ ನಾವು ಕಟ್ಟಕ್ಕೆ ಜಾಗ ಇಲ್ಲ. ಈಗ ನಾವು ಕಟ್ಟಕ್ಕೆ ಜಾಗ ಮಾಡಿಸ್ತಾವೆ, ಎಕ್ಸ್ಟ್ರಾ ಜಾಗ ಮಾಡಿಸ್ತಾವೆ ಇವಾಗ. ಅಂದ್ರೆ ಎಷ್ಟು ನಂಬಿಕೆಯಿಂದ ಅವ್ರು ಮಾಡ್ತಾವ್ರೆ. ಅವ್ರಿಗೆ ಅಲ್ಲೇ ಒಳ್ಳೇದಾಗಿರೋಂಥದ್ದು ಏನಾಗಿರೋದು ಅದೆಲ್ಲ ಕಣ್ಣಾರ ಕಾಣುವಂಥ ನಿದರ್ಶನಗಳು. ಬ್ಲ್ಯಾಕ್ ಮ್ಯಾಜಿಕ್ ವಿಚಾರದಲ್ಲಿ ನಮ್ಮ ಹಳೆ ಬಸವಪ್ಪನವರು ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಎದುರಿಗೆ ನಮಗೆ 66 ಅಡಿ ಎತ್ತರದ ಚಾಮುಂಡೇಶ್ವರಿ ಪ್ರತಿಮೆ ಕಾಣಿಸುತ್ತೆ. ನೀವು ಯಾರಾದರೂ ಕಾಯಿ ಕಟ್ಟಬೇಕು, ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತೀವಿ ಅಂತ ಅಂದರೆ ಎಂಟರ್ ಆಗ್ತಿದ್ದಂಗೆ ನಮ್ಮ ರೈಟ್ ಸೈಡ್ಗೆ ಇರುತ್ತೆ. ಇಲ್ಲಿ ನಾವು ಪೇ ಮಾಡಿ ರೆಸಿಪ್ಟ್ ಇಸ್ಕೊಬೇಕು. ಕಾಯಿ ಮಾತ್ರ ಅಲ್ಲ, ನೀವು ಯಾವುದೇ ಸೇವೆ ಮಾಡಿಸ್ಬೇಕು ಅಂತ ಅಂದರೂ ಇಲ್ಲೇ ರೆಸಿಪ್ಟ್ ಇಸ್ಕೊಬೇಕು. ಅಮ್ಮನವರಿಗೆ ಅಭಿಷೇಕ, ಬಸಪ್ಪನವರ ಪಾದ ಪೂಜೆ, ಇಲ್ಲ ಉಪ್ಪಿನ ಸೇವೆ, ಎಲ್ಲ ಸೇವೆಗೂ ಇಲ್ಲೇ ರೆಸಿಪ್ಟ್ ಇಸ್ಕೊಬೇಕು. ನೀವು ರೆಸಿಪ್ಟ್ ಇಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಕಾಯಿ ಕೊಡ್ತಾರೆ. ಆ ರೆಸಿಪ್ಟ್ ಕೊಟ್ಟರೆ ನಿಮಗೆ ಕಾಯಿ ಕೊಡ್ತಾರೆ. ಇಲ್ಲಿ ರೈಟ್ ಸೈಡಿಗೆ ಹೋಗಬೇಕು. ಇಲ್ಲಿ ಕಾಯಿ ಇಸ್ಕೊಂಡ್ಮೇಲೆ ನೀವು ಮೇಲೆ ಹೋಗ್ಬೇಕಲ್ಲಿ ಚಾಮುಂಡೇಶ್ವರಿ ದೇವಿ ಹತ್ರ ಹೋದರೆ ನಿಮಗೆ ಕಾಯಿ ಇಸ್ಕೊಂಡು ನಿಮ್ಮ ಕಾಯಿನ ಅಲ್ಲಿ ದೇವಿ ಹತ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ನಿಮಗೆ ಇಲ್ಲಿ ಮೇಲೆ ಬಂದು ಕಾಯಿ ಕೊಟ್ಟರೆ ನಮಗೆ ತಾಯಿ ಹತ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ಬಂದು ಇಲ್ಲಿ ಬಸಪ್ಪ ಮೂರ್ತಿ ಹತ್ರ 7 ಅಥವಾ 9 ಸುತ್ತಾಕಿ ನಾವು ಕಾಯಿ ಕಟ್ಬೋದು. ಇಲ್ಲಾದರೂ ಕಟ್ಬೋದು, ಇಲ್ಲ ಅಲ್ಲಿ ದೇವಿ ಹತ್ರನಾದರೂ ನಾವು ಕಟ್ಬೋದು. ಇದು ಮೊದಲಿನ ಬಸಪ್ಪನವರ ಮೂರ್ತಿ. ಅಲ್ಲೇ ಆಪೋಸಿಟ್ಟು ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿ ಕೂಡ ಇದೆ. ಅಲ್ಲಿ ಹೋಗಿ ಮತ್ತೆ ನೀವು ಹಿಂದೆ ಹಂಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಇಲ್ಲಿ ಎಲ್ಲರೂ ಕಾಯಿನ್ ಅಂಟಿಸ್ತಾ ಇದ್ರು. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಈಚೆ ಬಂದರೆ ಇಲ್ಲಿ ಒಂದು ಚಿಕ್ಕ ಗುಹೆ ಥರ ಮಾಡಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು 50 ರೂಪೀಸ್. ನೀವು ಬಸಪ್ಪನ ನೋಡಬೇಕು ಅಂತ ಅಂದರೆ ಇಲ್ಲಿ ರೈಟ್ ಸೈಡ್ ಈ ಗುಡಿಲಿ ಇರ್ತಾರೆ, ಅಲ್ಲಿ ಹೋಗಬೇಕು. ಇಲ್ಲಿ ಉಪ್ಪಿನ ಸೇವೆ ಕೂಡ ಮಾಡ್ತಾಯಿದ್ರು. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೀತಾನೆ ಇರುತ್ತಂತೆ. ದೇವಸ್ಥಾನದಿಂದ ಹೊರಗೆ ಬರ್ತಾ ಇಲ್ಲೇ ರೈಟ್ ಸೈಡಲ್ಲಿ ಇರುತ್ತೆ. ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊತಾರೆ, ಉಪ್ಪಿನ ಸೇವೆ ಮಾಡ್ತಾರೆ, ಬಸಪ್ಪನವ್ರ ಹತ್ರ ವರ ಕೇಳ್ತಾರೆ. ಇನ್ನು ಭಾನುವಾರ ಬಂದರೆ ಬಸಪ್ಪನವರ ತಲೆ ಮೇಲಿಂದ ನೀರು ಹಾಕಿಸ್ತಾರೆ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ವಿಶೇಷ ದಿನ. ರಿಟರ್ನ್ ಹೋಗೋಕ್ಕೆ ನಿಮಗೆ ಇಲ್ಲಿಂದ ಚನ್ನಪಟ್ಟಣ, ಮದ್ದೂರು ಮತ್ತು ಮೈಸೂರಿಗೆ ಡೈರೆಕ್ಟ್ ಬಸ್ಸಸ್ ಇದೆ. ನೀವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದರೆ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ನಿಮಗೆ ಬೆಂಗಳೂರಿಗೆ ಬಸ್ ಸಿಗುತ್ತೆ. ನೀವು ಎಲ್ಲರೂ ಬನ್ನಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಗೇನಾದರೂ ಟ್ರಾನ್ಸ್ಪೋರ್ಟ್ ಇಲ್ಲ, ಅಲ್ಲಿನ ಸೇವೆದೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.